ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. RCB ವರ್ಸಸ್ CKS ಮ್ಯಾಚ್ ಇದೆ. ಸೊ ಈ ಒಂದು ಮ್ಯಾಚ್ ಬಗ್ಗೆ ಸಾಕಷ್ಟು ಜನ ಕ್ಯೂರಿಯಾಸಿಟಿ ಇದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲೂ ಕೂಡ RCB ಸಾಕಷ್ಟು ಜನ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ನಾನು ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಇದ್ದೀನಿ. ಸೊ ಈ ಒಂದು ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ ಕೂಡ ತುಂಬ RCB ಸಾಕಷ್ಟು ಸಪೋರ್ಟ್ ಮಾಡೋದಕ್ಕೆ ಚೀರಪ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಕುರಿತಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸೊ ಇಲ್ಲಿ ಕೂಡ ಒಂದಿಷ್ಟು ಜನ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ. ಸೊ ಮಾತಾಡಿಸ್ತಾ ಹೋಗೋಣ. ಓಕೆ, ಇವತ್ತು ಮ್ಯಾಚ್ ಇದೆ. ಸೊ ಎಷ್ಟು ಕ್ಯೂರಿಯಾಸಿಟಿ ಇದ್ದಾರಾ ಅಂತ ಇವತ್ತು ಮ್ಯಾಚ್? ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಅಂಡ್ ರಿಸಲ್ಟ್ ಅನ್ನೋದು ಗೊತ್ತೇ ಇದೆ. ಮಹೇಂದ್ರ ಸಿಂಗ್ ಧೋನಿ CSK ಡೆಫಿನೆಟ್ಲಿ ಎನಿ ಟೈಮ್ MSD. RCB ವರ್ಸಸ್ ಇದೆ. ಸೊ ಈ CKS ಬರುತ್ತಾ, RCB ಅವರು ಬರ್ತಾ, ಅವ್ರ ಬಗ್ಗೆ ಪ್ಲೇಯರ್ಸ್ ಬಗ್ಗೆ CSK ಎನಿ ಟೈಮ್ ಅಷ್ಟೇ. MSD. ಒಂದಷ್ಟು ಜನ CSK ಫ್ಯಾನ್ಸ್ ಇದೆ, ಇನ್ನೊಂದು ಜನ RCB ಫ್ಯಾನ್ಸ್ ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡಿಸ್ತಾವೆ. ಸೊ ಇವತ್ತು RCB ವರ್ಸಸ್ CKS ಮ್ಯಾಚ್ ಇದೆ. ಸೊ ಯಾರ ಬಗ್ಗೆ ತುಂಬಾ ಹೋಪ್ಸ್ ಇದೆ? RCB ಮ್ಯಾಮ್, ಆಲ್ವೇಸ್ RCB. ಯಾವಾಗಲೂ RCB ಮ್ಯಾಮ್. KGF ಕೊಹ್ಲಿ, ಮ್ಯಾಕ್ಸ್ವೆಲ್, ಫಾಫ್ ಡು ಪ್ಲೇಸಸ್ ಅವ್ರು 3 ಜನ ಮ್ಯಾಮ್. ಬೌಲಿಂಗಲ್ಲಿ ಸಿರಾಜ್ ಇದ್ದಾರೆ, ಮ್ಯಾಚ್ ಗೆಲ್ತಾರೆ. ಒಂದಷ್ಟು ಚೇಂಜಸ್ ಆಗಿದ್ದಾರೆ ಬೌಲರ್ಸ್ಗಳು ಕೂಡ. ಸೊ ಅದ್ರ ಬಗ್ಗೆ ಮ್ಯಾಮ್, ನಮ್ಮ ಹುಡುಗ ವೈಶಾಖ್ನ ನಂಬಬೇಕು. ಅವ್ನು ಆಡ್ತಾನೆ ಅಂದರೆ ಯಾವಾಗಲೂ ಖುಷಿ ಇರುತ್ತೆ. ವೈಶಾಖ್ ಇವಾಗ ಸ್ಪಿನ್ನರ್ಸಲ್ಲಿ ಕರಣ್ ಶರ್ಮಾ ಇದ್ದಾರೆ. ಅವ್ರಿಗೆಲ್ಲ ಚಾನ್ಸ್ ಕೊಟ್ಟಂಗೂ ಅವ್ರು ಆಡ್ತಾರೆ. ನಮ್ಮ ಟೀಮ್ ಮೇಲೆ ಯಾವಾಗಲೂ ಹೋಪ್ಸ್ ಆಗಿ ಮ್ಯಾಮ್. ಬ್ಯಾಟಿಂಗ್ ಕ್ಯಾಮ್ರನ್ ಗ್ರೀನ್ ಇದ್ದಾರೆ. ಕ್ಯಾಮ್ರನ್ ಗ್ರೀನ್ ಇರಬೇಕಿದ್ರೆ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗಿದೆ. ಬೌಲಿಂಗಲ್ಲಿ ವಿ ಹ್ಯಾವ್ ವೈಶಾಖ್ ಅಂಡ್ ಸಿರಾಜ್, ಅವರೆಲ್ಲ ಇದ್ದಾಗ ಗೆದ್ದಂಗೆ ಮ್ಯಾಮ್. ಓಪನಿಂಗ್ ವಿರಾಟ್ ಆ್ಯಂಡ್ ಡು ಪ್ಲೇಸಸ್ ಹಿಟ್ ಕಾಂಬೋ ಆಲ್ರೆಡಿ ಲಾಸ್ಟ್ ಸೀಸನ್ ಎಲ್ಲ ಪ್ರೂವ್ ಮಾಡಿದ್ದಾರೆ. ವಿರಾಟ್ ಮೇಲೆ ನಂಬಿಕೆ ಯಾವತ್ತೂ ಹೋಗಲ್ಲ. ನಮ್ಮ ಬಾಸ್ ಇದ್ದಷ್ಟು ಟೀಮ್ ನಾವು ಗೆಲ್ತೀವಿ. ಎಷ್ಟು ಸರಿ ಆಗಲಿ ಏನೇ ಆಗಲಿ RCB ಕಪ್ ಇನ್ಮೇಲೆ. ವಿರಾಟ್ ಕೊಹ್ಲಿ ಅದೇ ಮ್ಯಾಮ್. ಇವತ್ತು ಗ್ಲೆನ್ ಮ್ಯಾಕ್ಸ್ವೆಲ್, ಫಾಫ್, ವಿರಾಟ್ ಇವರು ನಮ್ಮ ಟಾಪ್ 3. ಅವ್ರ ಜೊತೆಗೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅದೇ ರಜಿತ್ ಪತೆದಾರ್, ಮಣಿಪಾಲ್ ಅಮ್ರವ್ರು ಇವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಆಡಿದ್ರೆ ಅದು ಖಂಡಿತ ನಾವು ಮ್ಯಾಚ್ ಗೆಲ್ಬೋದು. ಹಾಗೆ ನಮ್ಮ ಬೌಲರ್ಸು ಅಷ್ಟೇ, ಸಿರಾಜು, ಆಕಾಶ್ದೀಪ್ ಸಿಂಗು ಇವರೆಲ್ಲ ಬಂದು ಸಪೋರ್ಟ್ ಮಾಡಿ ಇವರೆಲ್ಲ ಒಟ್ಟಿಗೆ ಆ್ಯಸ್ ಅ ಯೂನಿಟ್ ವರ್ಕ್ ಮಾಡಿದ್ರೆ ಇವತ್ತು ಖಂಡಿತ ನಮ್ಮದೇ ವಿನ್ನು. RCB ಗೆ ಜೈ. ಈಗಾಗಲೇ ಹುಡುಗಿರು ಕೂಡ ಕಪ್ ಗೆದ್ದಿದ್ದಾರೆ. ಸೊ ನಿಮಗೆ ಎಷ್ಟು ಹೋಪ್ಫುಲ್ ಇದೆ ಈ ಸತಿ ಗೆಲ್ತಾರೆ IPL ಮ್ಯಾಚ್ ನಲ್ಲಿ ಅಂತ? ಹೋಪ್ಫುಲ್ ಇದ್ದೀವಿ. ವಿ ಆರ್ ನಾಟ್ ಪುಟಿಂಗ್ ಎನಿ ಕೈಂಡ್ ಆಫ್ ಪ್ರೆಷರ್ ಅವ್ರ ಮೇಲೆ. ಹೋಪ್ಸ್ ಇದೆ, ಎಲ್ಲ ವರ್ಷನೂ ಹೋಪ್ಸ್ ಇದೆ, ಸಪೋರ್ಟ್ ಮಾಡ್ತೀವಿ. ಈ ವರ್ಷ ಏನಂದರೆ ಹುಡುಗಿರು ಗೆದ್ದಿದ್ದಾರೆ, ಹಂಗೆ ಹುಡುಗರು ಗೆದ್ದಿರೇನೋ ಇಟ್ ವಿಲ್ ಬಿ ಅ ಗುಡ್ ವೇ ಟು ಟಾಪ್ ಇಟ್ ಆಫ್. ಸೊ ಹೋಪ್ಫುಲಿ ಅವ್ರು ಈ ವರ್ಷ ಗೆಲ್ಲಿ ಅಂತ ನಮ್ಮದು ಆಸೆ ಅಷ್ಟೇ. ಪ್ಲೇಯರ್ಸ್ ಕೂಡ ಚೇಂಜಸ್ ಆಗಿದ್ದಾರೆ. ಸೊ ಅವ್ರ ಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಇರಬೇಕಾಗತ್ತೆ. ಮತ್ತೆ ಏನು ಹೇಳ್ತೀರಾ, ಹೊಸಬರು ಬಂದಿರೋ ಪ್ಲೇಯರ್ಸ್ ಮೇಲೆ ಏನು ಹೇಳ್ತೀರಾ? ಈ ವರ್ಷ ಆಕ್ಷನಲ್ಲಿ ಚೆನ್ನಾಗಿ ಹೋಯ್ತು, ನಮಗೆ ಒಳ್ಳೆ ಪ್ಲೇಯರ್ಸ್ನ ತೊಗೊಂಡಿದ್ದಾರೆ. ಸೊ ನನಗೆ ಗೊತ್ತಿರೋ ಮಟ್ಟಕ್ಕೆ ಲೈಕ್ ದೆ ಟೇಕನ್ ಗುಡ್ ಇಂಡಿಯನ್ ಟ್ಯಾಲೆಂಟ್. ಸೊ ಏನಾಗುತ್ತೆ ಅಂದರೆ ನಮ್ಮ ಮಿಡ್ಲ್ ಆರ್ಡ್ರಲ್ಲಿ ಎಲ್ಲಿ ವೀಕ್ ಇತ್ತು ಅಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮಿಡ್ಲ್ ಆರ್ಡರ್ ಆಸ್ ಅ ಲೋವರ್ ಮಿಡ್ಲ್ ಆರ್ಡರು. ಸೊ ನಮಗೆ ಗೊತ್ತಿರೋ ಮಟ್ಟಿಗೆ ಒಳ್ಳೆ ಪಿಕ್ಸೇ ಬಂದಿದೆ. ಸೊ ಲೆಟ್ಸ್ ಸಿ, ಹೋಪ್ಫುಲಿ ಇವತ್ತು ಒಳ್ಳೆ ಸ್ಟಾರ್ಟ್ ಆಗುತ್ತೆ ನಮಗೆ ಅಂತ ಅಂದ್ಕೊಂಡಿದ್ದೀವಿ. ಮ್ಯಾಮ್ ಇವತ್ತು ಡೆಫಿನೆಟ್ಲಿ ಮ್ಯಾಮ್ ಕೊಹ್ಲಿ ಅವರು ಸೆಂಚುರಿ ಮಾಡ್ತಾರೆ. ಯಾಕಂದರೆ ಆಲ್ವೇಸ್ ನಾವು ನಮ್ಮ ಬಾಸ್ಗೆ ಸಪೋರ್ಟ್ ಮಾಡ್ತೇವೆ. ನಾವು ಸಂತೋಷ್ ಜೋಸೆಫರ ವಿಶ್ವವಿದ್ಯಾಲಯ ಸ್ಟೂಡೆಂಟ್ಸ್ ಆಗಿಬಿಟ್ಟು ಸುಮಾರು RCB ಮತ್ತು ನಮ್ಮ ಬಾಸ್ ಕಿಂಗ್ ಕೊಹ್ಲಿ ಅವರು ಅಭಿಮಾನಿಗಳಿದ್ದಾರೆ ಮ್ಯಾಮ್. ಸೊ ಆಲ್ ದ ಬೆಸ್ಟ್ ಫಾರ್ RCB. ಡೂ ವೆಲ್, ಗೆಟ್ ಗುಡ್ ಪರ್ಸೆಂಟ್ ಆಫ್ ವಿನ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ಮದೇ ಅಷ್ಟೇ. ಏನಂತೀರಾ? ಅಷ್ಟೇ. ಪ್ರತಿ ಸಲ ಕಪ್ ಇವ್ರದೇ, ಆಕ್ಚುಯಲ್ ಕಪ್ ನಮ್ದು CSK. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡ್ರೆ ದೇವರು. CSK ಎಲ್ಲ ಯಾಕೆ ಪ್ರತಿ ವರ್ಷ ಈ ಸಲ ಕಪ್ ನಮ್ದೇ ಅಂತ ಹೇಳೋದವ್ರು, ಗೆಲ್ಲೋದು ಮಾತ್ರ ನಾವು. ಏನೋ ಹುಡುಗಿರು ಸೀರಿಯಸ್ ಆಗಿ ಹೆಣ್ಮಕ್ಳ ಮೇಲೆ ಅಂದಿದ್ದಕ್ಕೆ ಅವರೇ ಫಸ್ಟ್ ಕಪ್ ಗೆದ್ದಿದ್ದಾರೆ. ಆ ಥರ ಹುಡುಗರು ಗೆಲ್ತಾರೆ ಅಂತ ಅನ್ಕೋಬೇಡಿ. ನಾವಿರೋವರೆಗೂ ನಾವೇ ಗೆಲ್ಲೋದು. CSK ಫಾರ್ ಎವರ್ MSD. ಹೇಳಿದ್ದಾರೆ RCB ಹೊಸ ಅಧ್ಯಾಯ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿ. ಆಗಿದೆ ಅಂತ ಹೇಳಿದ್ದಾರೆ, ಅದು ತೋರಿಸ್ಬೇಕಲ್ಲ. ಇನ್ನು ಎಲ್ಲರೂ ಹೇಳ್ತಾರೆ ಅದು ಜೆರ್ಸಿ ಚೇಂಜ್ ಮಾಡಿ ಮತ್ತೆ ಹೊಸ ಅಧ್ಯಾಯ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗ್ಬೇಕಲ್ಲ. ಇವತ್ತು ನೋಡೋಣ 200% ನಾವೇ ಗೆಲ್ಲೋದು. ನಾವು ಒಂದು ಚಾನ್ಸ್ ಕೊಡ್ತೀವಿ.
ಸೊ ಇದು ಇಲ್ಲಿನ ಸ್ಟೂಡೆಂಟ್ಸ್ ಮಾತನಾಡುವಂಥದ್ದು. ಅಂದರೆ ಇವತ್ತಿನ ಮ್ಯಾಚ್ ಬಗ್ಗೆ ತುಂಬ ಹೋಪ್ಫುಲ್ ಇಟ್ಕೊಂಡಿದ್ದಾರೆ. ಹಾಗೆ RCB ವಿನ್ ಆಗೇ ಆಗುತ್ತೆ ಅನ್ನೋ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ CKS ಫ್ಯಾನ್ಸ್ಗಳು ಕೂಡ ಸಾಕಷ್ಟು ಜನ ಕೂಡ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಬಾರಾಜ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.